ತಾನು ತಯಾರು ಮಾಡಿಟ್ಟಿರೋ ಮದ್ದು ಗುಂಡುಗಳ ಮಾರಾಟಕ್ಕೋಸ್ಕರ ಜಗತ್ನಲ್ಲಿ ಒಂದು ಯುದ್ಧ ಮಾಡಿಸಬೇಕು ಅಂತ ಹೊರಟಿದೆ. ಅಂತ ಯುದ್ಧವೊಂದು ಚೀನಾದ ಭಾರತದ ಮೇಲೆ ನಡೆಸಬಹುದಾ ಅಂತ ಆತಂಕ ಎಲ್ಲರಲ್ಲೂ ಮನೆ ಮಾಡಿಕೊಂಡಿದೆ. ಅದೇ ವೇಳೆಗೆ ಭಾರತದಲ್ಲಿ ಈ ನಮ್ಮ ನಡುವೆ ನಡೀತಾ ಇರುವಂತ ಕೆಲವು ಘಟನೆಗಳಿವೆಯಲ್ಲ, ಅನೇಕ ಯುವಕ ಯುವತಿಯರು ಇತ್ತೀಚೆಗೆ ತುಂಬಾ ಚರ್ಚೆ ಮಾಡ್ತಿದ್ದಾರೆ. ನಾನು ಕೂಡ ಇದ್ರ ಬಗ್ಗೆ ತುಂಬಾ ಗಂಭೀರವಾದ, ಇತ್ತೀಚೆಗೆ ನಾನು ಅದನ್ನು ನೋಡಿ ನೋಡಿ ಗಾಬರಿ ಆಗೋಗಿದೆ ನನಗೆ. ಎಂತ ಗಂಭೀರವಾದ ಚಿಂತನೆ. ವಿಶೇಷವಾಗಿ ಸೌತ್ ಕೆನರಾದಲ್ಲಂತೂ ನಮ್ಮ ಹೆಣ್ಮಕ್ಳು ನಮ್ಮ ಮನೆ ಬಿಟ್ಟು ಓಡೋಗೋದಕ್ಕೆ ಶುರು ಮಾಡಿದ್ದಾರೆ. ಲವ್ ಜಿಹಾದ್ ಅನ್ನೋ ಹೆಸರಲ್ಲಿ ಒಂದಷ್ಟು ಮುಸಲ್ಮಾನ್ ಯುವಕರು, ಇಲ್ಲಿ ಯಾರಾದ್ರೂ ಮುಸಲ್ಮಾನ್ ಯುವಕರಿದ್ರೆ ತಪ್ಪು ತಿಳ್ಕೊಳ್ಬೇಡಿ, ಆದ್ರೆ ನಡೀತಾ ಇರುವಂತಹ ಘಟನೆಗಳನ್ನು ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ. ಒಂದಷ್ಟು ಮುಸಲ್ಮಾನ್ ಯುವಕರು ಹಿಂದೂ ಹೆಣ್ಮಕ್ಳನ್ನ ಅಪಹರಿಸ್ಕೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡ್ತಾರಲ್ಲ, ಏನ್ ದೌರ್ಭಾಗ್ಯದ ಸಂಗತಿ ಇದು. ಯಾವುದೋ ಒಂದು ಟೆಲಿಫೋನ್ ಬೂತ್ ನಲ್ಲಿ, ಯಾವುದೋ ಒಂದು SMS ರೀಚಾರ್ಜ್ ಸೆಂಟರ್ ಅಲ್ಲಿ, ಸಿಮ್ ಕಾರ್ಡ್ ರೀಚಾರ್ಜ್ ಸೆಂಟರ್ ನಲ್ಲಿ ನಮ್ಮ ಹೆಣ್ಮಗಳು ಹೋಗಿ ಒಂದು ಸಿಮ್ ಕಾರ್ಡ್ ನಂಬರ್ ಕೊಟ್ಟು ಸಿಮ್ ರೀಚಾರ್ಜ್ ಮಾಡಿಸ್ಕೊತಾಳೆ. ತುಂಬಾ ಸುಲಭ ಇದು. ಮೊದಲಾದ್ರೆ ಸ್ಕ್ರಾಚ್ ಕಾರ್ಡ್ ಇತ್ತು, ಕಾರ್ಡ್ ಸ್ಕ್ರಾಚ್ ಮಾಡಿ ರೀಚಾರ್ಜ್ ಮಾಡೋದಿತ್ತು. ಇತ್ತೀಚೆಗೆ ನಂಬರ್ ಕೊಟ್ಟು ರೀಚಾರ್ಜ್ ಮಾಡಿಸ್ಬೇಕು. ಒಂದ್ಸಲ ರೀಚಾರ್ಜ್ ಮಾಡಿಸಿದ್ರೆ ಅಲ್ಲಿ ರೀಚಾರ್ಜ್ ಮಾಡಲಿಕ್ಕೆ ಕೂತಂತ ಹುಡುಗ, ಮುಸಲ್ಮಾನ್ ಹುಡುಗ, ಅದಾದ ನಂತರ ಅವಳಿಗೆ ಒಂದು ಮೆಸೇಜ್ ಕಳಿಸ್ತಾನೆ. 4 ಮೆಸೇಜ್ ಆಯ್ತು. 5ನೇ ಮೆಸೇಜ್ ವೇಳೆಗೆ ಇವಳು ಮೆಸೇಜ್ ರಿಪ್ಲೈ ಮಾಡಿದ್ರು. 1 ತಿಂಗಳು ಕಳೆಯೋದ್ರ ವೇಳೆಗೆ ಮುಂದಿನ ತಿಂಗಳು ಇವಳು ಅಲ್ಲಿಗೆ ಹೋಗಬೇಕು ಅಂತಾನೆ ಇಲ್ಲ, ಇವನೇ ಅವಳಿಗೆ ರೀಚಾರ್ಜ್ ಮಾಡಿಸ್ದ. 200 ರೂಪಾಯಿ ರೀಚಾರ್ಜ್ಗೆ ನಮ್ಮ ಹುಡುಗಿ ನಾವು ಕಳ್ಕೊಂಡ್ವಿ. ಏನು ಆಶ್ಚರ್ಯದ ಸಂಗತಿ ಇದು. 200 ರೂಪಾಯಿ ರೀಚಾರ್ಜ್ ಮಾಡಿಸಿದ ಹುಡುಗ ಅಪ್ಪನಿಗಿಂತ ಹತ್ತಿರದವನಾಗ ಆ ಹುಡುಗಿ ಕಾಣ್ತಾನೆ. ಗೊತ್ತಿಲ್ಲದೆ ಆ ಹುಡುಗಿ ನೋಡ್ತಿರ್ತಾಳೆ. ಕೆಲವೇ ದಿನಗಳಲ್ಲಿ ಆ ಹುಡುಗಿ ಅವನ ಜೊತೆ ಬೈಕ್ ಏರಿ ಪರಾರಿ ಆಗ್ತಾಳೆ. ನಾವು ನೋಡ್ತಾ ಕೂತಿರ್ತೀವಿ. ನೋವಿನ ಸಂಗತಿ ಏನ್ ಗೊತ್ತೇನು, ಇದೊಂದು ವ್ಯವಸ್ಥಿತವಾದ ಜಾಲ ನಡೀತಾ ಇದೆ. ಇತ್ತೀಚೆಗೆ ಇಂಟೆಲಿಜೆನ್ಸ್ ನಲ್ಲಿ ಸಿಕ್ಕಾಪಟ್ಟೆ ಮಾಹಿತಿ ಇದೆ. ಯಾವಾಗ ಹೊರಗೆ ಬಂತು ಅಂತಂದ್ರೆ, ಕೇರಳದ ಲವ್ ಜಿಹಾದ್ ಆಯ್ತು. ಕೇರಳದ ಅತ್ಯಂತ ಪ್ರಮುಖ ರಾಜಕಾರಣಿಯೊಬ್ಬರ ಮಗಳನ್ನೇ ಮುಸ್ಲಿಂ ಒಬ್ಬ ಅಪಹರಿಸ್ಕೊಂಡು ಹೋಗ್ಬಿಟ್ಟ. ಆಗ ಕುದಿ ಶುರುವಾಯ್ತು ಅವರಿಗೆ. ಅಲ್ಲಿವರೆಗೂ ನಾವು ಹೇಳಿದ ಮಾತು ನಂಬ್ತಿರ್ಲಿಲ್ಲ ಅವರು. ಕುದಿ ಶುರುವಾದ್ಮೇಲೆ ಅದರ ಮೇಲೆ ರಿಸರ್ಚ್ ಮಾಡಿಸಬೇಕು, ಅದರ ಮೇಲೆ ಇಂಟೆಲಿಜೆನ್ಸ್ ಅನ್ನು ಬಿಡಬೇಕು ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ಗಾಬರಿ ಆಗುವಂತ ಅಂಶಗಳು ಹೊರಗೆ ಬಂದು, ಆ ಅಂಶಗಳಲ್ಲಿ ಅವ್ರು ಹೇಳ್ತಾರೆ, ಲವ್ ಜಿಹಾದಿಗೋಸ್ಕರ ನಾನು ತುಂಬಾ ಗಂಭೀರವಾದ ವಿಚಾರ ಹೇಳ್ತೀನಿ. ಒಂದು ಬ್ರಾಹ್ಮಣ ಹುಡುಗಿಯನ್ನು ಅಪಹರಿಸ್ಕೊಂಡು ಹೋದ್ರೆ ಒಬ್ಬ ಮುಸಲ್ಮಾನ್ ಹುಡುಗನಿಗೆ 7 ಲಕ್ಷ ರೂಪಾಯಿ ಕೊಡಬೇಕು ಅನ್ನುವಂತ ಒಂದು ವರದಿಯೇ ಅವರಲ್ಲಿದೆ. 7 ಲಕ್ಷ ರೂಪಾಯಿ ಅವನಿಗೆ ಕೊಟ್ಟು ಅವನಿಗೆ ಸೆಟ್ಲ್ ಮಾಡಿಸೋ ಪ್ರಯತ್ನ ಮಾಡ್ತಾರೆ. 1 ವರ್ಷ ಅವಳ ಜೊತೆ ಬದುಕಿದ್ರೆ ಸಾಕು, ಆಮೇಲೆ ಬದುಕಲಿಕ್ಕಾಗಲಿಲ್ಲ ಅಂದ್ರೆ ಬಿಡು, ಅವಳನ್ನು ಹಿಂದೂಗಳಂತೂ ಸ್ವೀಕಾರ ಮಾಡಲ್ಲ, ಅವಳ ಅಬ್ಬೆ ಪಾರಿಯಾಗಿ ತಿರುಗಾಡ್ತಿರ್ತಾಳೆ, ಮುಸ್ಲಿಂ ಆಗಿ ಉಳ್ಕೊಳ್ತಾಳೆ, ಹುಟ್ಟೋ ಮಗು ಮುಸಲ್ಮಾನ ಕಂಟಿನ್ಯೂ ಆಗುತ್ತೆ, ಆಮೇಲೆ ನೀನ್ ತಲೆ ಕೆಡಿಸ್ಕೊಡ್ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಅವ್ರಿಗೆ. ಏನ್ರಿ ಇದು. ನಾನು ಇತ್ತೀಚೆಗೆ ಒಂದು ಹೆಣ್ಮಗುನ ನನ್ನ ಕರ್ಕೊಂಡ್ ಬಂದಿದ್ರು, ಶಿವಮೊಗ್ಗದಲ್ಲಿ ಕರ್ಕೊಂಡು ಬಂದಿದ್ರು, ಮುದ್ದಾದ ಹುಡುಗಿ. ಅವಳು ಹೇಳ್ತಾಳೆ, HP ಕಂಪನಿಯಲ್ಲಿ ಕೆಲಸಕ್ಕಿದ್ದೀನಿ, ನಾನು ನನ್ನ ಜೊತೆ ಕೆಲಸ ಮಾಡುವಂತ ಒಬ್ಬ ಕ್ರಿಶ್ಚಿಯನ್ ಹುಡುಗನ ಇಷ್ಟಪಟ್ಟಿದ್ದೀನಿ, ಮದುವೆ ಆಗಬೇಕು ಅಂತಿದ್ದೀನಿ. ತುಂಬಾ ತಿಳಿಸಿ ಹೇಳಿದ್ವಿ, ನೀನು ಮದುವೆ ಆದ್ರೆ ಆಗ್ಬೋದಾದ ಸಮಸ್ಯೆ ಏನು, ನಿಮ್ಮ ಅಪ್ಪ ಅಮ್ಮನ ಪ್ರಾಬ್ಲಮ್ ಏನು ಯೋಚನೆ ಮಾಡು. ಎಲ್ಲಕ್ಕಿಂತ ಹೆಚ್ಚು ವ್ಯವಸ್ಥಿತವಾದ ಜಾಲ ಪ್ರೀತಿ ಅಲ್ಲ ಇದು. ಪ್ರೀತಿಯೇ ಆದ್ರೆ ಒಂಥರ 7 ಲಕ್ಷ ರೂಪಾಯಿ ತಗೊಳ್ಳಿಕ್ಕೆ, 5 ಲಕ್ಷ ರೂಪಾಯಿ ತಗೊಳ್ಳಿಕ್ಕೆ ನೀನು ಪ್ರೀತಿ ಮಾಡಿ ಮದುವೆ ಮಾಡುವನು ಅವ್ನು ಮಾಡೋದಿಲ್ಲ. ಪ್ರೀತಿ ಅಂತ ಅನ್ಕೊಂಡಿದ್ದೀರಾ? 5 ಲಕ್ಷ ತಗೊಂಡು 2 ವರ್ಷ ನಿನ್ ಜೊತೆ ಇದ್ದ, 3ನೇ ವರ್ಷ ನಿನ್ನನ್ ಬಿಟ್ಟ, ಇನ್ನ 5 ಲಕ್ಷಕ್ಕೋಸ್ಕರ ಮತ್ತೊಬ್ಬ ಹಿಂದೂ ಹೆಣ್ಣುಡುಗಿ ಹೋದ. ಇದೇ ಅವನ ದಂಧೆ, ಇದೇ ಅವನ ಕೆಲಸ. ಇದನ್ನ ಪ್ರೀತಿ ಅಂತ ತಿಳ್ಕೊಳ್ಳೋದು ಎಷ್ಟರ ಮಟ್ಟಿಗೆ ನ್ಯಾಯ ಅಂತ ಆ ಹುಡುಗಿಗೆ ಎಷ್ಟು ತಿಳಿ ಹೇಳಿದ್ರು ಒಪ್ಕೊಂಡ್ಲು. ಎದುರಿಗೆ 2 ತಿಂಗಳಾಗೋದ್ರೊಳಗೆ ಅವ್ರ ಅಪ್ಪ ಫೋನ್ ಮಾಡಿದ್ರು, ಎದುರಿಗೆ ಒಪ್ಕೊಂಡ್ಲು ಅಷ್ಟೇ ಚಕ್ರವರ್ತಿ. ಈಗೆಲ್ಲ ಬಿಟ್ಬಿಟ್ಟು ಮನೆ ಬಿಟ್ಬಿಟ್ಟು ಅವನ ಜೊತೆ ಹೋಗ್ಬಿಟ್ಟಿದ್ದಾಳೆ, ಕೆಲಸಕ್ಕೂ ರಾಜೀನಾಮೆ ಕೊಟ್ಟು ಅವನ ಜೊತೆ ಇದ್ದಾಳೆ ಅಂತ. ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿರೋದು ಅಂದ್ರೆ ಅರ್ಥ ಅವಳ ಕತೆ ಮುಗೀತು ಇನ್ನು ಅಂತ. ಯಾರೀ ಕಾಪಾಡಬೇಕು? ಯಾಕೆ ಹಿಂಗಾಗ್ಬಿಡ್ತು ಅಂದ್ರೆ, ಈ ರಾಷ್ಟ್ರೀಯ ವಿಚಾರಗಳ ಕುರಿತಂತೆ ನಮ್ಮ ಮನೇಲಿ ಚರ್ಚೆ ಮಾಡೋದನ್ನ ನಾವು ಬಿಟ್ಟುಬಿಟ್ಟಿದ್ದೀವಿ. ನಮ್ಮ ಮನೇಲಿ ನಾವು ಹೆಂಗಾಗ್ಬಿಟ್ಟಿದ್ದೀವಿ ಅಂತಂದ್ರೆ, ಕೆಲಸದಿಂದ ಬಂದ ಗಂಡ ಅವನ ಹೆಂಡತಿ ಜೊತೆ ಈ ತರದ ವಿಚಾರವನ್ನು ಚರ್ಚೆ ಮಾಡೋದೇ ತಪ್ಪು ಅಂತ ತಿಳ್ಕೊಳ್ತಿದ್ದಾನೆ. ಅವನ ಹೆಂಡತಿ ಜೊತೆ ಇಂಥ ವಿಚಾರ, ಮಕ್ಕಳ ಮುಂದೆ ಇಂಥ ವಿಚಾರ ಚರ್ಚೆ ಮಾಡಬಾರ್ದು, ಹಿಂಗ್ ಮಾಡ್ಬಿಟ್ರೆ ಹಂಗ ಆಗ್ಬಿಡುತ್ತೆ ಅಂತ ತಿಳ್ಕೊಂಡಿದ್ದಾನೆ. ಅದರ ವಾಸ್ತವ ಏನ್ ಗೊತ್ತೇನು, ನಮ್ಮ ಮನೇಲಿ ರಾಷ್ಟ್ರೀಯ ವಿಚಾರ ಚರ್ಚೆ ಆಗದೇ ಇರೋದ್ರಿಂದಲೇ ನಮ್ಮ ಮನೇಲಿ ಒಂದು ದೊಡ್ಡ ಕಂದಕ ಉಂಟಾಗಿದೆ. ಅದಕ್ಕೆ ನಾನು ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೀನಿ, ನಮ್ಮ ಮನೆಯನ್ನ ಸೂತಕದ ಮನೆ ಮಾಡಬೇಡಿ. ದಯವಿಟ್ಟು ನಮ್ಮ ಮನೇಲಿ ಎಲ್ಲರೂ ಪ್ರತಿ ವಾರಕ್ಕೊಂದ್ಸಲ ಆದ್ರೂ ಕೂತ್ಕೊಂಡು ಈ ರಾಷ್ಟ್ರೀಯ ವಿಚಾರಗಳ ಕುರಿತಂತೆ ಚರ್ಚೆ ಮಾಡಿ. ಲವ್ ಜಿಹಾದ್ ಆಗಿ ಪಕ್ಕದ ಮನೆ ಹುಡುಗಿ ಓಡ್ ಹೋದಾಗ ಅದ್ರ ಕುರಿತಂತೆ ನಿಮ್ಮ ಹೆಣ್ಣು ಮಕ್ಕಳಿಗೆ ಎಜುಕೇಶನ್ ಕೊಡುವಂತ ಪ್ರಯತ್ನ ಮಾಡಿ. ಎಲ್ಲಕ್ಕೂ ಹೆಚ್ಚು ನಮ್ಮ ಹೆಣ್ಣು ಮಕ್ಕಳು ಈ ಕುರಿತಂತೆ ಒಂದು ನಿಧಾನವಾದ ಪ್ರಯತ್ನ ಶುರು ಮಾಡಬೇಕು. ನಂಗೆ ಬಹಳ ಖುಷಿಯಾಗಿರುವಂತ ವಿಚಾರ, ನಿನ್ನೆ ತಾನೇ ಒಂದು ಹೆಣ್ಣು ಮಗಳು ಫೇಸ್ಬುಕ್ ನಲ್ಲಿ ಮೆಸೇಜ್ ಮಾಡಿದ್ದಾಳೆ. ಆ ಹುಡುಗಿ ಕಿವಿ ಕೇಳಿಸಲ್ಲ, ಮಾತಾಡ್ಲಿಕ್ಕೆ ಬರಲ್ಲ.
ಮೆಸೇಜ್ ಏನ್ ಮಾಡಿದಾಳೆ ಗೊತ್ತೇನೋ, ಅಣ್ಣ ನನ್ನ ಕಿವಿ ಕೇಳಿಸಲ್ಲ ಅಂತ ನಾನೊಂದು ಕ್ಲಾಸಿಗೆ ಹೋಗ್ತಾ ಇದ್ದೆ. ಕ್ರಿಶ್ಚಿಯನ್ ನನಗೆ ಸೈನ್ ಪಾಠ ಹೇಳ್ಕೊಡ್ತಾ ಇದ್ಲು. ಹೇಳ್ಕೊಡ್ಬೇಕಾದ್ರೆ ನನಗೆ ಗೊತ್ತಿಲ್ಲದಂತೆ ಅವಳು ಮೋಡಿಗೆ ಒಳಗಾಗ್ಬಿಟ್ಟೆ ನಾನು. ಹಿಂದುತ್ವ ಅನ್ನೋದು ಯೂಸ್ಲೆಸ್, ಹಿಂದೂ ಧರ್ಮ ಅನ್ನೋದು ಯೂಸ್ಲೆಸ್, ಕ್ರಿಸ್ತನೊಬ್ಬನೇ ದೇವರು ಅಂತ ನಮ್ಗೆಲ್ಲ ಪಾಠ ಮಾಡ್ತಿದ್ದಾರೆ ಅಣ್ಣ. ನಾನು ಇದನ್ನ ನಂಬ್ಕೊಂಡ್ ಬಿಟ್ಟಿದ್ದೆ. ಒಂದ್ 3 ತಿಂಗಳುಗಳ ಕಾಲ ನಾನು ಅವ್ರ ಸಂಮೋಹನಕ್ಕೆ ಒಳಗಾಗಿ ನಮ್ಮ ಮನೇಲಿ ದೇವ್ರ ಪೂಜೆ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದೆ. ಏನೋ ಪುಣ್ಯ, ಒಂದಷ್ಟು ಹಿರಿಯರು ಬಂದು ನನಗೆ ಹೇಳಿದ್ರಿಂದ ಇವತ್ತು ನಾನು ಉಳ್ಕೊಂಡಿದ್ದೀನಿ. ಆದ್ರೆ ನೋವೇನು ಅಂತಂದ್ರೆ ನನ್ನ ಗೆಳತಿಯರು ಇನ್ನೂ ಕ್ರಿಶ್ಚಿಯನ್ಸ್ ಆಗಿ ಕನ್ವರ್ಟ್ ಆಗ್ತಿದ್ದಾರೆ. ಏನಾದ್ರೂ ಮಾಡಿ ಅಣ್ಣ ಇದಕ್ಕೋಸ್ಕರ ಅಂತ. ನಾನು ವಾಪಸ್ಸು ಅವಳಿಗೆ ಮಾತಾಡಿದ್ರೆ ಕೇಳಲ್ಲ, ಫೋನಲ್ಲಿ ಗೊತ್ತಾಗಲ್ಲ ಅವಳಿಗೆ ವಾಪಸ್ ಮೇಲ್ ಮಾಡಿದೆ. ಏನ್ ಮಾಡಬೇಕು ಅಂತ ನಿನಗೆ ಅನ್ಸುತ್ತಮ್ಮ ಅಂದ್ರೆ ಅವಳು ಹೇಳ್ತಾಳೆ, ಸೈನ್ ಲ್ಯಾಂಗ್ವೇಜ್ ಗೊತ್ತಿರುವಂತವ್ರು ಯಾರಾದ್ರೂ ಹಿಂದುತ್ವದ ಬಗ್ಗೆ ನನ್ನ ಗೆಳತಿಯರಿಗೆ ಹೇಳುವಂತ ಪ್ರಯತ್ನ ಮಾಡಿಸ್ಕೊಡಿ ಅಣ್ಣ. ಸಿಡಿ ಮಾಡಿಕೊಟ್ರೆ ನಾನು ಸೈನ್ ಲ್ಯಾಂಗ್ವೇಜ್ ಹೇಳ್ಕೊಡೋ ನೆಪದಲ್ಲಿ ಹೋಗಿ ಈ ಸಿಡಿನ ತೋರಿಸಿ ಹಿಂದುತ್ವದ ಬಗ್ಗೆ ಹೇಳಿ ವಾಪಸ್ ಕರ್ಕೊಂಡು ಬರ್ತೀನಿ, ಏನಾದ್ರೂ ಮಾಡಿ ಅಣ್ಣ ಅಂತ. ಕಿವಿ ಕೇಳದ, ಮಾತಾಡ್ಲಿಕ್ಕಾಗದ ಒಂದು ಹೆಣ್ಮಗು ಕಳಕಳಿಯಿಂದ ಹೇಳ್ಕೊಳ್ಳುತ್ತೆ ಅನ್ನೋದಾದ್ರೆ ನಾವೇನಾದ್ರೂ ಮಾಡಬೇಕು ಅಲ್ವಾ? ಇವತ್ತು ಈ ರಾಷ್ಟ್ರವನ್ನ ಉಳಿಸ್ಬೇಕು ಅಂತಂದ್ರೆ ನಮ್ಮ ಮನೆಯನ್ನ ಗಟ್ಟಿ ಮಾಡ್ಕೋಬೇಕು. ನಮ್ಮ ಹೆಣ್ಮಕ್ಳು